ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರೇ, ಏಪ್ರಿಲ್ 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆ ಬಾಗಿಲಲ್ಲಿ ಜನ ಜಾತ್ರೆ ಸೇರುತ್ತಾರೆ. ಕಾರಣ ತಿಳಿದರೆ ಖಂಡಿತವಾಗಿ ಶಾಕ್ ಆಗ್ತೀರಾ. ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಈ ಸಮಯ, ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾದ ಘಟನೆ ನಡೆಯೋದಕ್ಕೆ ಶುರುವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ, ತೊಂದರೆಗಳು ನಿಮ್ಮಿಂದ ದೂರವಾಗಿ ಶ್ರೀಮಂತಿಕೆಯನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬರುವಂತಹ ವಿಶೇಷವಾಗಿರುವಂತಹ ಸಮಯ. ಈಗ ಗ್ರಹಗಳ ಮೂಲಕ ನಿಮಗೆ ಆಶೀರ್ವಾದದ ಮುಖಾಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತದೆ. ಹೌದು, ವಿಶೇಷವಾಗಿ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನಾಳೆ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಏಪ್ರಿಲ್ 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆ ಬಾಗಿಲಲ್ಲಿ ಜನ ಜಾತ್ರೆ ಸೇರಿಕೊಳ್ತಾರೆ. ಕಾರಣ ತಿಳಿದರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ದೇವರು ನಿರ್ವಹಿಸಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭದ ಜೊತೆಗೆ ಕಾಕತಾಳೀಯವಾಗಿ ಅಲ್ಲ, ಅದೃಷ್ಟದ ಸಮೇತವಾಗಿ ನಿಮ್ಮ ಜೀವನ ಹೊಳೆಯೋದಕ್ಕೆ ಶುರುವಾಗ್ತಾ ಇದೆ. ಇನ್ನು ಮುಂದೆ ನಾಳೆಯಿಂದ ನೀವು ಬಹಳಷ್ಟು ಪುಣ್ಯವಂತರು ಮತ್ತು ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ಈ ರಾಶಿ ಚಕ್ರದವರಿಗೆ ಸ್ವಲ್ಪ ಕೇಳಿ ನಾಳೆ, ಏಕೆಂದರೆ ನಿಮ್ಮ ಜೀವನವೇ ಬದಲಾಗಬಹುದು. ಹೌದು ಸ್ನೇಹಿತರೆ, ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ 3 ಬೆಳ್ಳಿ ಪಾತ್ರೆಗಳ ಬಗ್ಗೆ. ಅದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಆದರೆ ಈ ವಿಷಯಗಳು ಸರಳವಲ್ಲ. ಈ 3 ಹೂದಾನಿಗಳಲ್ಲಿ ನಿಮ್ಮ ಹಣೆ ಬರಹವು, ನಿಮ್ಮ ಅದೃಷ್ಟವು ಮತ್ತು ನಿಮ್ಮ ಮುಂಬರುವಂತಹ ದೊಡ್ಡ ಸುದ್ದಿ ಅಡಗಿರುತ್ತದೆ. ಈಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವಂತಹ ಸಮಯ. ಒಟ್ಟಾರೆಯಾಗಿ ಜನ ಜಾತ್ರೆ ನಿಮ್ಮ ಮನೆಯನ್ನ ಸುತ್ತುವರಿಯುವಂತಹ ಅದ್ಭುತವಾಗಿರುವಂತಹ ವಿಶೇಷವಾದ ಸಂದರ್ಭ. ಇದರಿಂದಾಗಿ ನಿಮಗೆ ವಿಶೇಷವಾಗಿ ಎಲ್ಲ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮನ್ನ ಯಾರು ಅವಮಾನ ಮಾಡಿದರೋ ಎಲ್ಲರೂ ಕೂಡ ನಿಮ್ಮ ಮನೆಗೆ ಧನ್ಯವಾದ ಮತ್ತು ಕೃತಜ್ಞತೆಯನ್ನ ಹೇಳಲು, ಸಂಭ್ರಮಿಸಲು ನಿಮ್ಮ ಮನೆ ಮುಂದೆ ಎಲ್ಲರ ಗುಂಪು ಸೇರಿಕೊಳ್ಳುತ್ತದೆ. ನೀವು ಮನೆ ಬಾಗಿಲಲ್ಲಿ ನಡೆಯುವಂತಹ ಜನಜಾತ್ರೆಯನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಏಕೆಂದರೆ ನೀವು ಅದೃಷ್ಟವಂತರಾಗಿರ್ತೀರಾ. ಆದ್ದರಿಂದ ನಿಮ್ಮ ಮುಂಬರುವಂತಹ ದಿನಗಳು ಬಹಳಷ್ಟು ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರೇ, ಮುಂದಿನ 24 ಗಂಟೆಯಲ್ಲಿ ನಿಮ್ಮ ಸುತ್ತಲೂ ಒಂದು ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಅದು ನಿಮಗೆ ತಿಳಿಸುತ್ತದೆ ನಿಮ್ಮ ಬಡತನ ಕೊನೆಗೊಳ್ಳುವಂತಹ ಮತ್ತು ಸಂಪತ್ತನ್ನು ಸುರಿಸಲು ಪ್ರಾರಂಭಿಸುವಂತಹ ಹಂತಕ್ಕೆ ನಿಮ್ಮನ್ನು ನೇರವಾಗಿ ಕೊಂಡೊಯ್ಯುತ್ತದೆ. ಒಟ್ಟಾರೆಯಾಗಿ ಅಂದರೆ ನೆನಪಿಡಬೇಕು, ಎಲ್ಲರಿಗೂ ಕೂಡ ಈ ಅವಕಾಶ ಪದೇ ಪದೇ ಸಿಗೋದಿಲ್ಲ. ನೀವು ಈ ಅವಕಾಶವನ್ನು ಮತ್ತು ಈ ವಿಡಿಯೋವನ್ನು ತಪ್ಪಿಸಿಕೊಂಡರೆ ನೀವು ದುರಾದೃಷ್ಟವಂತರಾಗಿರ್ತೀರಾ. ಮೇಷ ರಾಶಿಯವರೇ, ನಿಮ್ಮ ಜೀವನದಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಯಾವ ರೀತಿಯ ಬದಲಾವಣೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ, ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರುವಂತೆ ಯಾವ ರೀತಿ ಸಿರಿ ಸಂಪತ್ತನ್ನು ಬರಮಾಡ್ಕೊಳ್ತೀರಾ, ಈ ಮಾಹಿತಿ ನಿಮಗೆ ಅರ್ಥವಾಗಬೇಕು. ಆಗ ಮಾತ್ರ ನೀವು ಪ್ರತಿಯೊಂದು ಪರಿಹಾರವನ್ನು ಕೂಡ ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನೀವು ಎಲ್ಲವನ್ನ ತಿಳಿದುಕೊಳ್ಬೇಕು ಅಂದರೆ ಖಂಡಿತವಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಬೇಕಾಗುತ್ತೆ. ಒಂಟಿಯಾಗಿ ಶಾಂತವಾಗಿ ಕುಳಿತು ಕೊನೆವರೆಗೂ ವೀಕ್ಷಿಸಿ. ಖಂಡಿತವಾಗಿ ದೇವರ ಕೃಪೆ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಾಕು, ಎಂಥದೇ ಬಡತನ, ಕಷ್ಟ ಕೂಡ ಎಲ್ಲವೂ ದೂರ ಮಾಡಿಕೊಂಡು ದಿಢೀರನೆ ಶ್ರೀಮಂತಿಕೆಗೆ ಹೋಗಬಹುದು. ಏಕೆಂದರೆ ನಾನು ನಿಮಗೆ ಹೇಳುತ್ತಿರುವಂತಹ ಸ್ಥಳದ ಹೆಸರು, ಚಿಹ್ನೆ, ಅವುಗಳನ್ನು ಹೇಗೆ ಕಂಡುಹಿಡಿಯಬೇಕೆಂದು ತಿಳಿಸಿಕೊಡ್ತೇನೆ. ಈ ರಾಶಿಯವರಿಗೆ ಇನ್ನು ಮುಂದೆ ಕಲಿಯುಗವನ್ನು ಆಳಲು ಹುಟ್ಟಿರುವಂತಹ ನಿಮ್ಮ ಜೀವನ ಇನ್ನು ಮುಂದೆ ವ್ಯರ್ಥವಾಗುವುದಿಲ್ಲ. ಬಹಳಷ್ಟು ರೀತಿಯಲ್ಲಿ ಬದಲಾವಣೆ, ಸಾರ್ಥಕತೆ ಮತ್ತು 4 ಜನರಿಗೆ ಸಹಾಯ ಮಾಡುವಂತಹ ದೊಡ್ಡ ಸ್ಥಾನಕ್ಕೆ ತಲುಪುವಂತಹ ಅದೃಷ್ಟದ ಸಮಯ ಈಗ ಪ್ರಾರಂಭವಾಗ್ತಿದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರೇ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಕಾಕತಾಳೀಯವಲ್ಲ. ಮೊದಲು ನೀವು ಕಲಿಯುಗದ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಬೇಕು. ವೆಂಕಟೇಶ್ವರನ ಬಳಿ ಇರುವಂತಹ ಸಕಲ ಐಶ್ವರ್ಯ ಕೂಡ ಈಗ ನಿಮ್ಮ ಪಾಲಿಗೂ ಕೂಡ ದೊರೆಯುತ್ತದೆ. ಏಕೆಂದರೆ ಲಕ್ಷ್ಮೀ ಸಮೇತನನ್ನಾಗಿ ಶ್ರೀಮನ್ನಾರಾಯಣ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಸಮಯ ಇದಾಗಿದೆ. ನೀವು ಹಾಗೂ ನಿಮ್ಮ ಕುಟುಂಬದವರು ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡರೆ ಖಂಡಿತವಾಗಿ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಳೆಯೋದಕ್ಕೆ ಶುರುವಾಗುತ್ತದೆ. ಕಷ್ಟಗಳು ದೂರವಾಗುತ್ತದೆ. ರಾಶಿ ರಾಶಿ ಹಣ ಅನ್ನೋದು ನಿಮ್ಮ ಜೀವನವನ್ನು ಆವರಿಸಿಕೊಳ್ಳುತ್ತದೆ. ನಿಮ್ಮ ಜೀವಿತ ಅವಧಿಯಲ್ಲಿ ಎಲ್ಲ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ನೀವು ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ರೂ ಕೂಡ ಒಂದೇ ಒಂದು ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಶ್ರೀಮಂತಿಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ಶ್ರೀಮಂತಿಕೆ ಬೇಕು, ಹಣ ಬೇಕು. ಆದ್ದರಿಂದ ನೀವು ಕೂಡ ಯಾರಿಗೆ ಒಳ್ಳೆಯದನ್ನ ಮಾಡಿದ್ರು ಕೂಡ ಕೆಲವು ಜನರು ನಿಮಗೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ. ಅದೇ ವ್ಯಕ್ತಿ
ವ್ಯಕ್ತಿಗಳು ನಿಮಗೆ ಕೆಟ್ಟವರಾಗಿ ಕಾಣಿಸಿಕೊಳ್ತಾರೆ. ಏಕೆಂದರೆ ನಿಮ್ಮ ಬಳಿ ಸಹಾಯವನ್ನು ತೆಗೆದುಕೊಂಡ ನಂತರ ಅವರ ನಿಜವಾದ ಮುಖಬಣ್ಣ ನಿಮಗೆ ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವಿತಾವಧಿಯಲ್ಲಿ ಸಂತೋಷವು ಆಗಾಗ್ಗೆ ಬರುತ್ತದೆ ಮತ್ತು ಹೋಗುತ್ತದೆ. ಸ್ನೇಹಿತರೆ, ಹಣವು ಮುಖ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಹಣ ಒಂದು ಕೈಯಲ್ಲಿ ಬರುತ್ತದೆ ಮತ್ತು ಇನ್ನೊಂದು ಕೈಯಲ್ಲಿ ಹೊರಟು ಹೋಗುತ್ತಿದೆ. ಇದಕ್ಕೆಲ್ಲ ಏನು ಕಾರಣ? ದುಃಖಗಳು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಕೆಲವರಿಗೆ ಕಡಿಮೆ ದುಃಖವಿದ್ದರೆ ಇನ್ನು ಕೆಲವರಿಗೆ ಹೆಚ್ಚು ದುಃಖವಿರುತ್ತದೆ. ವರ್ತಮಾನದಲ್ಲಿ ಸಂತೋಷ ನಿಂತಂತೆ ಕಾಣುತ್ತದೆ. ಅದೇ ರೀತಿ ನೀವು ಹಣವನ್ನು ಸಂಪಾದನೆ ಮಾಡಲು ಯಾವುದೇ ರೀತಿಯ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಹಾಳಾಗುತ್ತಿದೆ. ಆದರೆ ಈಗ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡರೆ ಖಂಡಿತವಾಗಿ ನೀವು ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಕೆಲಸವು ಎಂದಿಗೂ ಹಾಳಾಗೋದಿಲ್ಲ ಮತ್ತು ಈ ಲೋಕದ ಜನರು ನಿಮ್ಮನ್ನು ಕೆಣಕುತ್ತಾರೆ, ನಿಮ್ಮ ದಾರಿಗೆ ತೊಂದರೆಗಳನ್ನು ಸೃಷ್ಟಿ ಮಾಡುತ್ತಾರೆ. ನಂತರ ಅವರು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಲು ಶುರು ಮಾಡ್ತಾರೆ. ನೀವು ಹೇಳಿದ ಕೆಲಸ ಮಾಡ್ತಾರೆ, ನೀವು ಹೇಳಿದಂತೆ ಕೇಳುತ್ತಾರೆ. ಈ ಒಂದು ವಸ್ತುವನ್ನು ನಿಮ್ಮ ಬಳಿ ಯಾವಾಗಲೂ ಇಟ್ಟುಕೊಂಡರೆ ಹಣದಿಂದ ನಿಮ್ಮ ಖಾತೆ ತುಂಬುತ್ತದೆ. ಹಣವನ್ನು ಎಣಿಸಿ ಎಣಿಸಿ ನಿಮಗೆ ಸುಸ್ತಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರೋದು ಖಂಡಿತವಾಗಿ ನಿಜವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಹಣ ನೀರಿನಂತೆ ನಿಮ್ಮ ಜೀವನಕ್ಕೆ ಹರಿಯುತ್ತದೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ನಿಮ್ಮ ಶತ್ರುಗಳು ಆಶ್ಚರ್ಯಚಕಿತರಾಗ್ತಾರೆ. ಈಗ ನಿಮ್ಮ ಅದೃಷ್ಟ ವಜ್ರಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತದೆ. ನಿಮ್ಮ ಕನಸುಗಳು ನನಸಾಗುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಸಂಭವಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಒಂದು ಪವಾಡ ಕಾಣಿಸಿಕೊಳ್ಳುತ್ತದೆ. ಇದನ್ನು ನೋಡಲು ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಮೃದು ಸ್ವಭಾವದವರು, ಒಳ್ಳೆಯ ಮನಸ್ಸಿನವರು, ಮೇಷರಾಶಿಯವರು ಎಲ್ಲ ಕಷ್ಟಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುವಂತಹ ವ್ಯಕ್ತಿತ್ವದಂತವರು. ಆದರೆ ಈಗ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನೇರವಾಗಿರುವಂತಹ ಕರುಣೆಯ ಮಳೆಯನ್ನು ಸುರಿಸುತ್ತಿದೆ. ಈ ಕರುಣೆ ನಿಮ್ಮ ಜೀವನವನ್ನ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ರಹಸ್ಯವಾಗಿರುವಂತಹ ತಂತ್ರ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಸಮಯ. ಗೆಲುವಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ವಿಶೇಷವಾಗಿರುವಂತಹ ಸ್ಥಾನಮಾನ, ಗೌರವವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಮುನ್ನಡೆಯನ್ನ ಸಾಗಿಸ್ತಾ ಹೋಗ್ತೀರಾ. ಈ ಸಮಯ ಮೇಷರಾಶಿಯವರೇ, ನಿಮ್ಮ ದುಃಖಗಳೆಲ್ಲ ಕೊನೆಗೊಳ್ಳುತ್ತದೆ ಎಂದು ನಾನು ನಿಮಗೆ ಭರವಸೆಯನ್ನ ನೀಡುತ್ತಿದ್ದೇನೆ. ಈಗ ನೀವು ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ನಿಮ್ಮ ಅಳುವ ಸಮಯ ಮುಗಿದಿದೆ. ನೀವು ಈಗ ಸಂಭ್ರಮವನ್ನು ಆಚರಿಸಬೇಕಷ್ಟೇ. ಇಲ್ಲಿಯವರೆಗೆ ನಿಮ್ಮ ಭವಿಷ್ಯವಾಣಿಗಳಲ್ಲಿ ಹಲವಾರು ತೊಂದರೆಗಳು ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದರೆ ಈ ಒಂದು ಭವಿಷ್ಯವಾಣಿ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಏಕೆಂದರೆ ಸ್ನೇಹಿತರೆ, ನಾವು ಯಾವುದೇ ಮಾಹಿತಿಯನ್ನು ನೀಡಿದರೂ ಕೂಡ ಎಲ್ಲ ಮಾಹಿತಿಗಳು ನಿಮ್ಮ ಗ್ರಹಗಳ ಸಂಚಾರವನ್ನು ಆಧರಿಸಿರುತ್ತದೆ. ಆದ್ದರಿಂದ ಇದರಲ್ಲಿ ಯಾವುದೇ ತಪ್ಪು ಕೂಡ ಇರೋದಿಲ್ಲ. ನೀವು ಹುಟ್ಟಿರುವಂತಹ ದಿನಾಂಕವನ್ನು ನೀವು ಪರಿಶೀಲನೆ ಮಾಡಿಸಿದಾಗ ನಿಮ್ಮ ಜೀವನದಲ್ಲಿರುವಂತಹ ಅದೃಷ್ಟಗಳು ನಿಮ್ಮ ಕೈಗೆ ಮತ್ತು ಕಣ್ಣಿಗೆ ಕಾಣಿಸಲು ಶುರುವಾಗುತ್ತದೆ. ಒಟ್ಟಾರೆಯಾಗಿ ಮೇಷರಾಶಿಯವರ ಜೀವನದಲ್ಲಿ ಜ್ಯೋತಿಷ್ಯ ಎಲ್ಲವನ್ನ ತಿಳಿಸುತ್ತಿದೆ. ನಿಮ್ಮ ಜೀವನದ ಕಷ್ಟಗಳು ದೂರ ಮಾಡುತ್ತದೆ. ಏಕೆಂದರೆ ಈ ರೀತಿಯ ಅವಕಾಶ ಪದೇ ಪದೇ ಬರೋದಿಲ್ಲ. ಸಂಪೂರ್ಣವಾಗಿ ಬಂದಂತಹ ಅವಕಾಶವನ್ನ ನೀವು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಬೇಕು. ಏಕೆಂದರೆ ಈ ಒಂದು ಸರಿ ನೀವು ಕೈತಪ್ಪಿಸಿ ಹೋದಂತಹ ಅದೃಷ್ಟವನ್ನ ಕೊರಗುತ್ತಾ ಕೂತ್ಕೊಂಡ್ರೆ ಮತ್ತೆ ನಿಮಗೆ ಕೈಗೆ ಸಿಗೋದಿಲ್ಲ. ಭವಿಷ್ಯದ ಜ್ಯೋತಿಷ್ಯದ ಖಂಡಿತವಾಗಿ ನಿಮ್ಮ ಜೀವನದ ಆರಂಭದಿಂದ ಕೊನೆವರೆಗೂ ನಡೆಯುವಂತಹ ಎಲ್ಲ ರೀತಿಯ ತಪ್ಪು ಗ್ರಹಿಕೆಗಳು, ತೊಂದರೆಗಳನ್ನು ದೂರ ಮಾಡಿ ನಿಮ್ಮ ಜೀವನಕ್ಕೆ ಸ್ಪಷ್ಟವಾಗಿರುವಂತಹ ಸೂಕ್ತವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡುತ್ತದೆ. ಈ ಸಮಯ ನೀವು ಜಾಗರೂಕತೆಯಿಂದ ಇರಬೇಕು. ಶ್ರೀಮಂತರಾಗೋದನ್ನ ಖಂಡಿತವಾಗಿ ನಿಮ್ಮ ಕಣ್ಣುಗಳಲ್ಲಿ ನಂಬೋಕೆ ಆಗದೆ ಇರುವಂತಹ ಒಂದು ವಿಶೇಷವಾಗಿರುವಂತಹ ಹಣವನ್ನ ಬರಮಾಡ್ಕೊಳ್ತೀರಾ. ಮನೆಯಲ್ಲಿ ಒಂದು ದೊಡ್ಡ ಮತ್ತು ವಿಶೇಷವಾದ ಪವಾಡದ ಘಟನೆ ನಡೆಯುತ್ತದೆ. ನಾನು ನಿಮಗೆ ಹೇಳುತ್ತೇನೆ ಮತ್ತು ಈ ಘಟನೆಯನ್ನ ನಿಮ್ಮನ್ನ ರಾಜರನ್ನಾಗಿ ಮಾಡಿಸುತ್ತಿದೆ. ಈ ಘಟನೆಯು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿಯಾಗಿರುತ್ತದೆ. ಅಂದ್ರೆ ಸ್ನೇಹಿತರೆ, ಮುಂಬರುವಂತಹ 4-5 ದಿನಗಳು ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಮುಂದಿನ 4-5 ದಿನದಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಘಟನೆ ಏನೆಂದರೆ, ನಿಮ್ಮ ಮನೆಯಲ್ಲಿ ಒಬ್ಬ ದೇವತೆ ಹಾವಿನ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ನೀವು ಹಾವನ್ನು ನೋಡಿದ ತಕ್ಷಣ ಸಾಮಾನ್ಯವಾದ ಹಾವು ಎಂದು ತಪ್ಪಾಗಿ ಭಾವಿಸಬಾರದು. ಅದು ನಿಮ್ಮ ಕನಸಿನಲ್ಲಿ ಬರಬಹುದು, ಅಥವಾ ಫೋನಿನಲ್ಲಿ ಕಾಣಿಸಿಕೊಳ್ಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದ ಸುತ್ತಮುತ್ತ ಯಾವುದೇ ರೂಪದಲ್ಲಿ ಕಾಣಿಸಿಕೊಳ್ಬಹುದು. ಅದು ಖಂಡಿತವಾಗಿ ದೇವರು ಕೊಡುತ್ತಿರುವಂತಹ ವಿಶೇಷವಾದ ಸೂಚನೆಯಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅವತಾರ ಮತ್ತು ನಿಮ್ಮ ಜೀವನಕ್ಕೆ ಬರ್ತಕ್ಕಂಥ ವಿಶೇಷವಾಗಿರುವಂತಹ ಒಂದು ಆಶೀರ್ವಾದದ ಮುನ್ಸೂಚನೆಯಾಗಿರುತ್ತದೆ. ಈ ಸಮಯ ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಬಡತನದಿಂದ ನಿಮ್ಮನ್ನ ರಾಜರನ್ನಾಗಿ ಮಾಡಿಸುವಂತಹ ಮುಂದಿನ 4
4-5 ದಿನದಲ್ಲಿ ನಿಮ್ಮ ಮನೆಯಲ್ಲಿ ದೇವರುಗಳ ಒಂದು ವಿಶೇಷವಾದ ಆಶೀರ್ವಾದ ಕಾಣಿಸುತ್ತದೆ. ಅದು ಕಾಣಿಸಿಕೊಂಡರೆ ಹೊರ ಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬಾರದು, ಏಕೆಂದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಕಲ ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗುತ್ತೆ. ಏಕೆಂದರೆ ದೇವರು ಯಾವ ರೂಪದಲ್ಲಾದರೂ ನಿಮಗೆ ವಿಶೇಷವಾಗಿರುವಂತಹ ಸೂಚನೆಯನ್ನು ಕೊಡಬಹುದು. ನೀವು ಹಲವಾರು ವರ್ಷಗಳಿಂದ ಕಷ್ಟಪಡುತ್ತಿರುವಂತಹ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಜೀವನವನ್ನು ನಡೆಸ್ತಾ ಇರೋದ್ರಿಂದ ದೇವರು ಒಂದು ಚಿಟ್ಟೆಯ ಮೂಲಕ ಬರಬಹುದು, ಅಥವಾ ಯಾವುದೇ ರೀತಿಯ ಹಾವಿನ ಮೂಲಕ ಕಾಣಿಸಿಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ಕ್ರಿಮಿಕೀಟಗಳ ಮೂಲಕ ನಿಮಗೆ ಸೂಚನೆಯನ್ನ ಕೊಡಬಹುದು. ಆದ್ದರಿಂದ ನೀವು ಅದನ್ನು ಪರಿಗಣಿಸಬೇಕು. ಸರ್ಪಗಳು ಕಾಣಿಸಿಕೊಳ್ಳೋದು ಖಂಡಿತವಾಗಿ ನಿಮ್ಮ ಅದೃಷ್ಟದ ಸೂಚನೆಯಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಕೊನೆಗೊಳ್ಳುವ ಹಂತ ಬಂದಿದೆ ಎಂದು ನಿಮಗೆ ತಿಳಿಸೋದಕ್ಕೆ ಈ ಒಂದು ವಿಶೇಷವಾದ ಸೂಚನೆಯನ್ನ ದೇವರು ಕಳಿಸ್ತಾ ಇದ್ದಾರೆ. ಈ ದೇವತೆ ನಿಮ್ಮನ್ನ ರಕ್ಷಿಸಲು ಸರ್ವಶಕ್ತಿಯಿಂದ ದೊಡ್ಡದಾದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಿದ್ದಾರೆ. ನಿಮಗೆ ಸರಿಯಾಗಿ ಕೇಳಿಕೊಳ್ಳುವಂತಹ ದೇವರು ನಿಮಗಾಗಿ 2 ದೊಡ್ಡ ವಿಷಯವನ್ನ ಕರುಣಿಸ್ತಾ ಇದ್ದಾರೆ. ಈ ನಿರ್ಧಾರವು ನಿಮ್ಮ ಜೀವನವನ್ನ ಬದಲಾಯಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಇದೀಗ ನೀವು ಗಳಿಸಿರುವಂತಹ ಎಲ್ಲವನ್ನ ಪಡೆದುಕೊಳ್ಳುತ್ತೀರಾ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನ ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದು. ಏಕೆಂದ್ರೆ ಸ್ನೇಹಿತರೆ, ದೇವರ ನಿರ್ಣಯ ತಡವಾಗಿದೆ, ಆದರೆ ನ್ಯಾಯ ಕತ್ತಲೆಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶವು ನಿಮ್ಮನ್ನ ಉತ್ತಮವಾದ ಶ್ರೀಮಂತಿಕೆಯ ಹಾದಿಗೆ ಕರೆದುಕೊಂಡು ಹೋಗುವಂತಹ ಸಮಯದಲ್ಲಿ ನೀವು ಬಹಳಷ್ಟು ಶ್ರಮಿಸಿರೋದ್ರಿಂದ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಅರ್ಹರಾಗಿದ್ದೀರಾ. ನಿಮ್ಮ ಪಾದಗಳ ಬಳಿ ಬರುತ್ತದೆ, ನಿಮ್ಮ ಶತ್ರುಗಳ ಕಣ್ಣು ಮುಚ್ಚಿಕೊಂಡು ಬಿಡುತ್ತಾರೆ. ಏಕೆಂದ್ರೆ ನಿಮ್ಮ ಅದೃಷ್ಟ ಚಿನ್ನದ ರಥದ ಮೇಲೆ ಸವಾರಿ ಮಾಡುವಂಥದ್ದು. ಈಗ ರಾಜನಾಗಲು ಸಿದ್ಧರಾಗಿರಿ. ಸ್ನೇಹಿತರೆ, ಅಳುವಂತಹ ಮತ್ತು ದುಃಖಿಸುವಂತಹ ಸಮಯ ಮುಗಿದು ಹೋಗಿದೆ. ಈಗ ನಗುವ ಸಮಯ ಪ್ರಾರಂಭವಾಗ್ತಾ ಇದೆ ಮತ್ತು ಇದನ್ನು ಆಚರಿಸುವಂತಹ ಸಮಯ. ನೀವು ಬಹಳ ಸಮಯದಿಂದ ಇದನ್ನು ಕಾಯ್ತಾ ಇದ್ರಿ. ಕಾತರದಿಂದ ಕಾಯುತ್ತಿದ್ದಂತಹ ಸಮಯ. ಈಗ ನಿಮ್ಮ ಶತ್ರುಗಳು ಅಳುತ್ತಾರೆ ಮತ್ತು ನೀವು ಆಚರಿಸುತ್ತೀರಾ. ನಿಮ್ಮ ಶತ್ರುಗಳು, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೇನೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಮ್ಮನ್ನ ಕೈ ಬಿಡಬೇಡಿ ಎಂದು ನಿಮ್ಮ ಬಳಿ ಅಂಗಲಾಚಿ ಬೇಡಿಕೊಳ್ತಾರೆ. ಆದರೂ ಕೂಡ ನೀವು ಎಷ್ಟೇ ಕಷ್ಟ ಪರಿಶ್ರಮವನ್ನ ಪಟ್ಟರೂ ಕೂಡ ದೇವರ ಮೇಲಿನ ನಂಬಿಕೆಯನ್ನ ಎಂದಿಗೂ ಕೂಡ ಬಿಟ್ಟು ಕೊಟ್ಟಿಲ್ಲ, ಎಂದೂ ಕೂಡ ಕಳೆದುಕೊಂಡಿಲ್ಲ. ಒಂದು ದಿನವೂ ಎಲ್ಲವೂ ಸರಿ ಹೋಗುತ್ತದೆ ಎನ್ನುವಂತಹ ದೃಢವಾದ ಸಂಕಲ್ಪದ ಮೂಲಕ ಹಗಲಿರುಳು ಯೋಚಿಸುತ್ತಲೇ ಇದ್ದೀರಿ. ಈಗ ನೀವು ಕಾಯುತ್ತಿರುವಂತಹ ಸಮಯ ಕೊನೆಗೂ ಬಂದು ಬಿಟ್ಟಿದೆ. ದೇವರ ಆಶೀರ್ವಾದ ಈಗ 2 ಪ್ರಮುಖವಾದ ನಿರ್ಧಾರವನ್ನ ಘೋಷಿಸಲು ಬರುತ್ತಿದೆ. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಈಗ ನಿಮ್ಮ ಅದೃಷ್ಟ ವಜ್ರಗಳು ಮತ್ತು ಮುತ್ತುಗಳಿಗಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಈ ತಿಂಗಳು ನಿಮಗೆ ಅನೇಕ ರೀತಿಯ ಗ್ರಹಗಳು ನಿಮ್ಮ ಇಡೀ ಪ್ರಪಂಚವನ್ನೇ ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರೇ ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಶನಿ ಗ್ರಹ ಬಲಶಾಲಿಯಾಗಿರ್ತಾನೆ, ಮಂಗಳನು ಸ್ವಲ್ಪ ಶಕ್ತಿಶಾಲಿ ಆಗ್ತಾ ಇದ್ದಾನೆ. ಶುಕ್ರ ಗ್ರಹನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ, ನಿಮ್ಮ ಶತ್ರುಗಳ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಮಯ ಬಂದಾಗ ನಿಮ್ಮನ್ನ ಭೇಟಿಯಾಗಲು ತನ್ನ ಬಲದಿಂದ ಹೊರಬಂದಂತೆ ಈ ಶತ್ರುಗಳು ಬಂದಾಗ ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ. ಅವರು ಸಹ ರಹಸ್ಯವಾಗಿ ಮಾಡುತ್ತಾರೆ. ಅವರು ಮಾಟ ಮಂತ್ರ ತಂತ್ರ ಮಾಡಿಸುತ್ತಾರೆ ಮತ್ತು ಇವೆಲ್ಲವೂ ಕೂಡ ಯಾವತ್ತೂ ಕೂಡ ನಡೆದೇ ಇಲ್ಲ ಅಂತಲ್ಲ, ಹಲವಾರು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನಡೀತಾನೆ ಬಂದಿದೆ. ಅವರ ತೊಂದರೆಗಳು ನಿಮ್ಮನ್ನ ದುಃಖಕ್ಕೆ ಒಳಗಾಗುವಂತೆ ಮಾಡ್ತಾ ಇದೆ. ಈ ಶತ್ರುಗಳು ವರ್ಷಗಳಿಂದ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರವನ್ನ ಬಳಸ್ತಾ ಇದ್ದಾರೆ. ಈಗ ನೀವು ಕಷ್ಟಪಟ್ಟು ಜೀವನದನ್ನ ನಡೆಸಲು, ಕಷ್ಟಗಳ ಮೂಲಕ ಬದುಕಲು ಇವರೇ ಕಾರಣಕರ್ತರು. ಆದ್ರೆ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಹೋಗಿದ್ದೀರಾ. ಕಷ್ಟಗಳು ನಿಮಗೆ ಸಾಮಾನ್ಯವಾಗಿ ಬಿಟ್ಟಿದೆ. ಏಕೆಂದ್ರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ತಿದ್ದಾರೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನಿಮಗೆ ಅದರಲ್ಲಿ ಯಶಸ್ಸು ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ನಡೀತಾ ಇಲ್ಲ. ನೀವು ಪ್ರೀತಿ ಪಾತ್ರರಿಂದ ಪಡೆದುಕೊಂಡಂತಹ ಪ್ರತಿಯೊಂದು ನಷ್ಟ, ತೊಂದರೆ, ಅವಮಾನ, ದುಃಖ, ಪ್ರತಿಯೊಂದು ಎಲ್ಲಾ ತೊಂದರೆಗಳಿಗೂ ಕೂಡ ಒಳಗಾಗಿರೋದಕ್ಕೆ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಕೆಲವು ಜನರು ನಿಮ್ಮ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ವಾಸ ಮಾಡ್ತಾ ಇರುವಂತವರೇ ಆಗಿರುತ್ತಾರೆ. ನಿಮ್ಮ ಜೀವನವನ್ನ ವಿಷಪೂರಿತವಾಗಿಸಿದ್ದಾರೆ. ಈ ಜನರು ನಿಮ್ಮನ್ನ ಹೊಂದಿಸಲು ಸಾಧ್ಯವಾಗದೇ ಇದ್ದಾಗ ಅವರು ನಿಮ್ಮ ಮೇಲೆ ಮಾಟ ಮಂತ್ರದ ಆಚರಣೆಗಳನ್ನು ಮಾಡಿಸುತ್ತಾರೆ. ಅವರು ಮಾಡಿಸುವಂತಹ ತಂತ್ರಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಅವರು ನಿಮ್ಮ ಸಂತೋಷವನ್ನ ಬಂಧಿಸ್ತಾ ಇದ್ದಾರೆ, ನಿಮ್ಮ ಪ್ರಗತಿಯನ್ನ ಬಂಧಿಸ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಹಾಳು ಮಾಡ್ತಾ ಇದ್ದಾರೆ. ಈಗಲೇ ನೀವು ಜಾಗರೂಕರಾಗಿರಬೇಕು, ಬಹಳ ಮುಖ್ಯ. ಏಕೆಂದರೆ ಈ ಸಮಯ ನಿಮ್ಮ ಶತ್ರುಗಳ ಭಯವು ನಿಮ್ಮನ್ನ ಮುಂದೆ ಸಾಗದಂತೆ ತಡೆಯೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಾವು ಎಷ್ಟು ಸಮಯ ಅಡಗಿಕೊಂಡು ಬದುಕುತ್ತೇವೋ ಅಷ್ಟೇ ಸಮಯ ನಮ್ಮ ಜೀವನದಲ್ಲಿ ಯಾವುದೇ ಪ್ರಗತಿಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಈಗ ನೀವು ಹೊರಬರುವಂತಹ ಎಲ್ಲವನ್ನ ದೂರ ಮಾಡಿಕೊಂಡು ಶಕ್ತಿವಂತರಾಗಿ ಹೊರಬರುವ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ
ಸಂತೋಷವನ್ನು ಕಂಡುಕೊಳ್ಳಲು ಬಯಸ್ತಾ ಇದ್ರೆ ನಿಮ್ಮ ಶತ್ರುಗಳಿಂದ ನೀವು ರಕ್ಷಣೆಯನ್ನು ಪಡೆದುಕೊಳ್ಳೋದು ಹೇಗೆ ಎಂದು ಇವಾಗ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀವಿ ನೋಡಿ. ಶತ್ರುವಿನ ತಂತ್ರ ಮಂತ್ರ ಎಷ್ಟೇ ಅಪಾಯಕಾರಿಯಾಗಿದ್ದರೂ ಕೂಡ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗೋದಿಲ್ಲ. ಏಕೆಂದರೆ ಖಂಡಿತವಾಗಿ ಈ ಸಮಯ ದೇವರ ನೇರವಾದ ಕೃಪಾ ಕಟಾಕ್ಷ ನಿಮಗೆ ಒಂದು ವಿಶೇಷವಾದ ಶ್ರೀರಕ್ಷೆಯನ್ನ ನೀಡ್ತಾ ಇದೆ. ನೀವು ಎಲ್ಲರನ್ನ ಗಮನಿಸಿ ಮತ್ತು ಪರಿಗಣಿಸಿ ಮತ್ತು ನಂತರ ಮಾತ್ರ ನೀವು ಜನರನ್ನ ನಂಬುತ್ತೀರಾ. ಈಗ ಈ ಕ್ಷಣದಲ್ಲಿ ಗಮನವಿಟ್ಟು ಕೇಳಿ, ಶತ್ರುಗಳನ್ನ ಹೇಗೆ ಕಂಡುಹಿಡಿಯಬೇಕು, ಗುರುತಿಸಬೇಕು. ನಾನು ನಿಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ತಿಳಿಸಿಕೊಡ್ತೇನೆ. ಖಂಡಿತವಾಗಿ ಅವುಗಳಲ್ಲಿ 2 ಸೂಚನೆಗಳು ನಿಮಗೆ ಬಲಶಾಲಿಯಾಗಿರುತ್ತದೆ ಮತ್ತು ಅದನ್ನ ಅರ್ಥ ಮಾಡಿಕೊಂಡ ತಕ್ಷಣ ನಿಮಗೆ ಯಾರು ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಮತ್ತು ಯಾರಿಂದ ನಿಮಗೆ ಕೆಟ್ಟದ್ದು ಸಂಭವಿಸ್ತಾ ಇದೆ ಮತ್ತು ಇದಕ್ಕೆಲ್ಲ ಯಾರು ಕಾರಣ ಎಂದು ತಕ್ಷಣವೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ಪ್ರಯತ್ನ ಮಾಡಿದರೆ ಮೊದಲು ಅವರ ಹೆಸರನ್ನ ಕರೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಾರದ್ದೇ ಹೊಸ ವ್ಯಕ್ತಿಗಳು, ನಿಮ್ಮ ಪರಿಚಯಸ್ಥರು ಅಥವಾ ಯಾರೇ ಒಬ್ಬ ವ್ಯಕ್ತಿ ನಿಮ್ಮ ಹೆಸರನ್ನ ಕೂಗಿದ ತಕ್ಷಣ ನಿಮಗೆ ಚಳಿಯ ಅನುಭವ ಆಗುತ್ತೆ ಮತ್ತೆ ಪದೇ ಪದೇ ಸೀನು ಬರ್ತಾ ಇರುತ್ತೆ. ಮತ್ತೆ ಈ ಕರೆದಂತಹ ವ್ಯಕ್ತಿ ಕೂಡ ಪದೇ ಪದೇ ಸೀನ್ತಾ ಇರ್ತಾರೆ ಅಥವಾ ಶೀತವಾಗುವಂತಹ ಅನುಭವ ಆಗುತ್ತೆ. ನಿಮ್ಮ ಹೆಸರನ್ನ ಕರೆಯುವಾಗ ಪದೇ ಪದೇ ಸೀನುತ್ತಾರೆ. ನಿಮಗೆ ಇರ್ತಕ್ಕಂತಹ ಶೀತ ಅವರಿಗೆ ಗಮನ ಕೊಡಬೇಕು. ಎಲ್ಲೇ ಕುಳಿತಿರಲಿ, ಯಾರೇ ಕರೆಯಲಿ, ಈ ಒಂದು ಅದೃಷ್ಟದ ಸಂಕೇತವನ್ನ ನೀವು ನೆನಪಿಟ್ಕೊಳ್ಬೇಕು. ಏಕೆಂದ್ರೆ ಅವರು ನಿಮ್ಮ ದೊಡ್ಡ ಶತ್ರುವಾಗಿರ್ತಾರೆ. 2ನೇ ಸಂಕೇತ ಅಂದ್ರೆ ನಿಮ್ಮ ಕಾಲುಗಳು ಯಾವಾಗಲೂ ಭಾರವಾದ ಭಾವನೆ ಅಥವಾ ನಿಮ್ಮ ಕನಸಿನಲ್ಲಿ ಖಾಲಿಯಾದಂತಹ ನದಿ ಅಥವಾ ಸ್ಮಶಾನ ಅಥವಾ ದೇವಸ್ಥಾನದ ಗುಡಿ ಗೋಪುರಗಳಲ್ಲಿ ದೇವರೇ ಇರದೇ ಇರುವಂತಹ ಪರಿಸ್ಥಿತಿಯನ್ನ ಕಂಡರೆ ಅದು ಕೂಡ ಸಂಕೇತವಲ್ಲ. ನಿಮ್ಮ ದಾರಿಯನ್ನ ಪದೇ ಪದೇ ತಡೆಯುತ್ತಿರುವಂತಹ 3ನೇ ವ್ಯಕ್ತಿ ಅಂತ ನಿಮಗೆ ಅನಿಸುತ್ತದೆ. ನಿರಂತರವಾಗಿ ಅದೇ ವ್ಯಕ್ತಿಯನ್ನ ನೆನಪಿಸಿಕೊಳ್ತೀರಾ. ಏಕೆಂದರೆ ಯಾಕೋ ಗೊತ್ತಿಲ್ಲದೆ ಅರ್ಥವಾಗದೆ ಈ ರಾಶಿ ಚಕ್ರದವರಿಗೆ ಪ್ರತಿಯೊಂದು ಚಿಹ್ನೆಯು ಅಸೂಯೆ ಪಟ್ಟಂತಹ ವ್ಯಕ್ತಿ ನಿಲ್ಲಿಸಲು ಬಯಸ್ತಾ ಇರ್ತಾರೆ ಎನ್ನುವಂತಹ ಅಪವಾದ ಮತ್ತು ಮನಸ್ಸಿನಲ್ಲಿ ದೃಢವಾದ ಭಾವನೆ ಬರ್ತಾ ಇರುತ್ತದೆ. ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಭಾರವಾಗಿರುವಂತಹ, ಕನಸಿನಲ್ಲಿ ಪದೇ ಪದೇ ಎಚ್ಚರಗೊಳ್ಳುವಂತಹ ಪರಿಸ್ಥಿತಿ, ಯಾವುದೇ ರೀತಿ ವ್ಯವಹಾರವನ್ನ ತೆರೆದ ಸಮಯದಲ್ಲಿ ತುಂಬಾ ಅದ್ಭುತವಾಗಿ ನಡೀತಾ ಇರುತ್ತೆ. ಸ್ವಲ್ಪ ದಿನಕ್ಕೆ ಎಲ್ಲವೂ ಕೂಡ ನಾಶವಾಗುತ್ತದೆ. ಮನೆಯಲ್ಲಿ ಸಿಲುಕಿಕೊಂಡಂತಹ ಹಣದ ಅಪಾಯಗಳು, ಕಷ್ಟಗಳು ನಿಮ್ಮನ್ನ ಕಷ್ಟಕ್ಕೆ ದೂಡ್ತಾ ಇದೆ. ಕುಟುಂಬದಲ್ಲಿ ದುಃಖಗಳು ಬರ್ತಾ ಇದೆ. ಜನರು ನೇರವಾಗಿ ದಾಳಿ ಮಾಡದೇ ಇದ್ರೂ ಕೂಡ ಕೆಲವರು ಹಿಂದಿನಿಂದ ದಾಳಿ ಮಾಡಬಹುದು. ಕೆಟ್ಟ ಕಣ್ಣಿನ ದೃಷ್ಟಿಗಳು ನಿಮ್ಮ ಮೇಲೆ ನಕಾರಾತ್ಮಕವಾದ ಪ್ರಭಾವವನ್ನ ಬೀರ್ತಾ ಇದೆ. ಒಂದು ರೀತಿಯಲ್ಲಿ ನಿಮ್ಮ ಮನೆಗೆ ಎಲ್ಲಾ ರೀತಿಯ ದೃಷ್ಟಿಯನ್ನ ಹಾಕ್ತಾ ಇದ್ದಾರೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಸಂಭವಿಸಿ ಹೋಗಿದೆ. ಆದರೆ ಎಲ್ಲವೂ ಕೂಡ ಬರುವಂತಹ ಅಪಾಯವನ್ನ ದೇವರು ಈಗ ದೂರ ಮಾಡ್ತಾರೆ. ನೀವು ಈ ಸಮಯದಲ್ಲಿ ಏನು ಮಾಡಬೇಕಂದ್ರೆ, ಒಂದು ಲೋಟ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಲಕ್ಷ್ಮೀ ದೇವಿಯ ಹೆಸರನ್ನ ಹೇಳಿ ಆ ನೀರನ್ನ ಕುಡಿಯಬೇಕು. ಏಕೆಂದ್ರೆ ಯಾರದ್ದೇ ಒಬ್ಬ ಹೊಸ ವ್ಯಕ್ತಿಯನ್ನಾಗಲಿ, ಕೆಲಸದ ಸ್ಥಳದಲ್ಲಾಗಲಿ ಯಾವುದಾದ್ರೂ ಭೇಟಿ ಮಾಡಿದ ನಂತರ ನಿಮಗೆ ಭಾರ ಅಂತ ಅನ್ಸಿದ್ರೆ, ಮೈಯಲ್ಲಿ ಶಕ್ತಿ ಇಲ್ಲದೆ ಇರುವಂತದ್ದು, ನಿಶಕ್ತಿ ತರ ಕಂಡ್ರೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕು. ನಂತರ ನೀವು ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕು. ಇದರಿಂದ ನಿಮ್ಮ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ಹೊರಟು ಹೋಗುತ್ತದೆ. ಈಗ ನಿಮ್ಮ ಸಮಯ ಬಂದಿದೆ. ನೀವು ಅದೃಷ್ಟವಂತರು. ಏಕೆಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ಜನಜಾತ್ರೆ ಸೇರುವಂತಹ ಸಂದರ್ಭ. ಆದ್ದರಿಂದ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಏಪ್ರಿಲ್ 6, 7, 8, 9, 10 ನಿಮ್ಮ ಮನೆ ಬಾಗಿಲಲ್ಲಿ ಜನಜಾತ್ರೆ ಸೇರುವ ಕಾರಣ ತಿಳಿದುಕೊಂಡರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ಎಷ್ಟೋ ವರ್ಷದಿಂದ ಅಂದುಕೊಂಡಂತಹ ಕೆಲಸಗಳು ನಡೀತಾ ಹೋಗುತ್ತೆ. ಯಾವುದೇ ರೀತಿಯ ಕೆಲಸದಲ್ಲಿ ಕೈ ಹಾಕಿದ್ರು ಕೂಡ ನಷ್ಟ ಅನುಭವಿಸ್ತಾ ಇದ್ರೆ, ಎಲ್ಲ ಕೆಲಸ ನಿಂತು ಹೋಗಿದ್ರೆ ಈ ಸಮಯ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹಳೆಯ ಆಸ್ತಿ ಪಾಸ್ತಿ ತೊಂದರೆಗಳು, ಕೋರ್ಟ್ ಕೇಸ್ನಲ್ಲಿ ಇರ್ತಕ್ಕಂಥ ಹಣವನ್ನು ವಾಪಸ್ ಮರಳಿ ಬರಮಾಡಿಕೊಳ್ಳುವಂತಹ ಸಮಯ. ನಿಮ್ಮ ಜೀವನದ ತೊಂದರೆಗಳು, ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಯಾವುದೇ ವಹಿವಾಟು ಸಿಲುಕಿಕೊಂಡಿದ್ರೆ ಖಂಡಿತವಾಗಿ ಈಗ ಎಲ್ಲವೂ ನಿಮ್ಮಂತೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ಬರುತ್ತೆ. ಏಕೆಂದರೆ ಭಯ ಪಡಬೇಡಿ, ಗ್ರಹಣದ ನಂತರ ಮೇಲಿಂದ ರಕ್ಷಣೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಅದೇ ರೀತಿ ಈಗ ದೇವರ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಹಲವಾರು ವರ್ಷಗಳ ಹಿರಿಯರ ಆಸ್ತಿ ಸಿಗುವಂತಹ ಸಾಧ್ಯತೆ ಇದೆ, ಅಥವಾ ನಿಮ್ಮ ಜೀವನದಲ್ಲಿ ಅಂದುಕೊಂಡಷ್ಟು ದೊಡ್ಡ ಮಟ್ಟದ ಪೋಸ್ಟಿಂಗ್ ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಯಾವುದರ ಮುಖಾಂತರವಾರ ಆಗಲಿ ನಿಮಗೆ ಲಕ್ಷಾಂತರ ರೂಪಾಯಿ ಹಣ, ಕೋಟ್ಯಾಂತರ ರೂಪಾಯಿ ಹಣ ಬಂದೇ ಬರುತ್ತೆ. ಏನೇ ನಡೆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೋಸ್ಕರ ಅಂತ ಅನ್ಕೊಳ್ಬೇಕು. ಈ ಸಂಕೇತಗಳು ನಿಮ್ಮ ಮನಸ್ಸನ್ನ ಮತ್ತು ಯಾವುದೇ ರೀತಿಯ ಕೆಟ್ಟದ್ದು ಅಥವಾ ಒಳ್ಳೆಯದು ಸಂಭವಿಸಿದರೂ ಕೂಡ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಯಾವುದೇ ಪ್ರಶ್ನೆ ಅಥವಾ ಆಲೋಚನೆ ಬಂದರೂ ಕೂಡ ಅದನ್ನ ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ನಡೆಯುತ್ತದೆ. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಬಹಳಷ್ಟು ಶಕ್ತಿವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ ಮತ್ತು ಮೇಷರಾಶಿಯವರಿಗೆ ಅನುಕೂಲಕರವಾಗಿರುವಂತಹ ಸಂಯೋಜನೆಯನ್ನ ಗ್ರಹಗಳು ರೂಪಿಸ್ತಾ ಇದ್ದಾರೆ. ಯಾರೋ ಒಬ್ಬರು ಬಹಳ ಸಮಯದಿಂದ ಸರ್ಕಾರಿ ನಿಧಿಯಲ್ಲಿ ಹಣವನ್ನ ಹಿಡಿದಿಟ್ಟುಕೊಂಡಿದ್ದಾರೆ. ಸಂಕಷ್ಟದಲ್ಲಿದ್ದಾಗ ಸ್ವಲ್ಪ ಹಣ ಎಲ್ಲೋ ಸಿಲುಕಿ ಹಾಕಿಕೊಂಡಿದ್ದಾರೆ. ಯಾರಿಗಾದ್ರೂ ಸಾಲವಾಗಿ ಕೊಟ್ಟು ಅಂತ ಹಣವನ್ನ ಮರೆತು ಬಿಟ್ಟಿದ್ರು ಸಹ ಅಂತ ಹಣ ಬಂದು ನಿಮ್ಮ ಕೈ ಸೇರುತ್ತೆ.
ಇರುತ್ತೆ, ಅವರು ಅದನ್ನು ಹಿಂತಿರುಗಿ ಕೊಡ್ತಾರೆ. ಹಠಾತ್ ಆಗಿ ಲಾಭಗಳ ಸಾಧ್ಯತೆ ಇದೆ. ಶತ್ರುಗಳು ಸೋಲುತ್ತಾರೆ. ಮಾನಸಿಕವಾಗಿ, ಆರೋಗ್ಯವಾಗಿ, ದೈಹಿಕವಾಗಿ ನೀವು ಹೆಚ್ಚು ಶಕ್ತಿಶಾಲಿ ಮತ್ತು ಬಲಶಾಲಿ ಆಗ್ತೀರಾ. ವಿಶೇಷವಾಗಿ ಉದ್ಯೋಗ ಬದಲಾಯಿಸುವಂತವರಿಗೆ ಸಿಹಿ ಸುದ್ದಿ ಸಿಗುತ್ತದೆ. ಈ ಸಮಯ ನೀವು ಅಂದುಕೊಂಡಷ್ಟು ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಅತ್ಯುತ್ತಮವಾದ ದೀರ್ಘಕಾಲದವರೆಗೂ ನ್ಯಾಯದಲ್ಲಿ ಸಿಲುಕಿಕೊಂಡಿದ್ದಂಥ ಹಣ ಬಂದು ಕೈ ಸೇರುತ್ತೆ. ಎಲ್ಲ ತೊಂದರೆಗಳು ದೂರವಾಗುತ್ತೆ. ಈ ಸಮಯ ದೈವಿಕವಾದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇರೋದ್ರಿಂದ ಈ ಸಮಯ ನಿಮಗೆ ಹೆಜ್ಜೆ ಇಟ್ಟಲೆಲ್ಲ ಕೂಡ ಅದೃಷ್ಟ ಬಹಳ ಮುಖ್ಯವಾಗಿರುತ್ತದೆ. ನೀವು ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ, ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಮತ್ತು ಯಾರಿಗೂ ಕೂಡ ಹಾನಿಯನ್ನು ಮಾಡಬೇಡಿ, ಮೋಸವನ್ನು ಮಾಡಬೇಡಿ. ಇದರಿಂದಾಗಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಬಯಸಿದರೆ ಖಂಡಿತವಾಗಿ ನಿಮಗೆ ಶುಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡ್ಕೊಳ್ತೀರಾ. ನೀವು ಎಲ್ಲೇ ಕೈ ಹಾಕಿದರೂ ಕೂಡ ಅಲ್ಲಿ ಅದೃಷ್ಟ ನಿಮಗೆ ಖಚಿತವಾಗಿ ಸಿಗುತ್ತದೆ. ಈ ಪರಿಹಾರವನ್ನು ಮಾಡಿ ನೋಡಿ. ಮುಂದಿನ 7 ದಿನಗಳಲ್ಲಿ ಈ ಪರಿಹಾರ ಮಾಡಿ. ಬುಧವಾರ ಅಥವಾ ಶನಿವಾರದ ದಿನ ಈ ಪರಿಹಾರ ಮಾಡಿದ್ರೆ ಖಂಡಿತವಾಗಿ ಶುಭ ಫಲ ಅನ್ನೋದು ವೃದ್ಧಿಯಾಗ್ತಾ ಹೋಗುತ್ತೆ. ಒಂದು ಚಕ್ಕೆ, ಒಂದು ಪೀಸನ್ನು ತೆಗೆದುಕೊಂಡು, ಲವಂಗ ಮರನ ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಹಣ ಇಡುವಂತಹ ಜಾಗದಲ್ಲಿ ಏಲಕ್ಕಿ, ಲವಂಗ, ಚಕ್ಕೆ 3 ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಹಣದ ಆಕರ್ಷಣೆ ಜಾಸ್ತಿ ಆಗುತ್ತೆ. ಶ್ರೀಮ್ ಅನ್ನುವಂತಹ ಮಂತ್ರವನ್ನು ಶುಕ್ರವಾರದ ದಿನ 108 ಬಾರಿ ಜಪಿಸಬೇಕು. ಅದು ಸಾಧ್ಯವಾಗದೇ ಇದ್ದರೆ 3 ಬಾರಿ ಜಪಿಸಬೇಕಾಗುತ್ತೆ. ಇದನ್ನು ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪರಿವರ್ತನೆಯನ್ನು ನೀವು ನೋಡ್ತಾ ಹೋಗ್ತೀರಾ. ಈ ಒಂದು ಪರಿಹಾರವನ್ನು ಮಾಡಬೇಕಾದ್ರೆ ಯಾರೂ ಕೂಡ ನೋಡಬಾರ್ದು. ಖಂಡಿತವಾಗಿ ಈ ಒಂದು ಮಂತ್ರದಿಂದ ನಿಮ್ಮ ಜೀವನದಲ್ಲಿ ಬರಬೇಕಾದಂತಹ ಹಣ ಬರುತ್ತೆ. ಅಂದುಕೊಂಡಂತಹ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ನೆಮ್ಮದಿಯ ಜೀವನ ನಿಮಗೆ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇದು ಮಹಾಲಕ್ಷ್ಮೀ ದೇವಿಯ ಬೀಜಾಕ್ಷರಿ ಮಂತ್ರ ನೆನಪಿಟ್ಕೊಳ್ಬೇಕು. ಅಂದ ಎಲ್ಲ ಸಮಸ್ಯೆ ದೂರವಾಗುತ್ತೆ. ಸಿಲುಕಿಕೊಂಡಿರುವಂತಹ ಹಣ ಬಂದು ಕೈ ಸೇರುತ್ತೆ. ಆಸ್ತಿ ಪಾಸ್ತಿ ವಿವಾದಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಅಂದುಕೊಂಡಷ್ಟು ಮಟ್ಟಿಗೆ ಬೇಗನೆ ವಿಶೇಷವಾಗಿ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಜನ ಜಾತ್ರೆ ಸೇರೋದು ಖಂಡಿತವಾಗಿ ಖಚಿತವಾಗಿರುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.